ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ 20-1-2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದರ ಜೊತೆ ಜೊತೆಗೆ ಸತ್ಯುಗದ ರಾಜ್ಯವನ್ನು ಪಡೆದುಕೊಳ್ಳಲು ನೆನಪಿನ ಶಕ್ತಿ ಮತ್ತು ಪವಿತ್ರತೆಯ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ. ಇಂದಿನ ಪ್ರಶ್ನೆಯಾಗಿದೆ, ಈಗ ಮಕ್ಕಳಾದ ನಿಮ್ಮ ಪುರುಷಾರ್ಥದ ಗುರಿ ಏನಾಗಿರಬೇಕು? ಉತ್ತರ: ಸದಾ ಖುಷಿಯಲ್ಲಿ ಇರುವುದು, ಬಹಳಷ್ಟು ಮಧುರರಾಗುವುದು, ಎಲ್ಲರ ಜೊತೆಗೂ ಪ್ರೀತಿಯಿಂದ ವ್ಯವಹಾರವನ್ನು ಮಾಡುವುದು. ಇದೇ ನಿಮ್ಮ ಪುರುಷಾರ್ಥದ ಗುರಿ ಆಗಿರಬೇಕು. ಈ ಪುರುಷಾರ್ಥದ ಮೂಲಕ ನೀವು ಸರ್ವ ಗುಣಗಳಿಂದ ಸಂಪನ್ನರಾಗುತ್ತೀರಾ, 16 ಕಲಾ ಸಂಪೂರ್ಣರಾಗುತ್ತೀರಾ. ಇನ್ನೊಂದು ಪ್ರಶ್ನೆ, ಯಾರ ಕರ್ಮ ಶ್ರೇಷ್ಠ ಆಗಿದೆಯೋ ಅವರ ಲಕ್ಷಣ ಏನಾಗಿರುತ್ತದೆ? ಉತ್ತರ: ಯಾರ ಕರ್ಮ ಶ್ರೇಷ್ಠ ಆಗಿದೆಯೋ ಅವರ ಮೂಲಕ ಎಂದು ಯಾರಿಗೂ ದುಃಖ ಪ್ರಾಪ್ತಿಯಾಗುವುದಿಲ್ಲ. ಹೇಗೆ ಪರಮಾತ್ಮ ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ, ಅದೇ ರೀತಿ ಶ್ರೇಷ್ಠ ಕರ್ಮವನ್ನು ಮಾಡುವಂತವರು ಕೂಡ ದುಃಖಹರ್ತ ಸುಖಕರ್ತ ಆತ್ಮರಾಗಿರುತ್ತಾರೆ. ಇಂದಿನ ಗೀತೆಯಾಗಿದೆ, ನಿಮ್ಮ ಆಕಾಶ ಸಿಂಹಾಸನವನ್ನು ಬಿಟ್ಟು ನೀವು ಈ ಭೂಮಿಗೆ ಬನ್ನಿ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಗೀತೆಯನ್ನು ಕೇಳಿದಿರಿ. ಇಲ್ಲಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಎಂದು ಯಾರು ಕರೆದರು? ಇಬ್ಬರು ತಂದೆಯರೂ ಕೂಡ ಕರೆದರು. ನಿರಾಕಾರ ತಂದೆ ಕೂಡ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಎಂದು ಹೇಳಿದರು. ಅಂದ ಮೇಲೆ ಸಾಕಾರದಲ್ಲಿರುವಂತಹ ಬ್ರಹ್ಮ ತಂದೆ ಕೂಡ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಎಂದು ಹೇಳಿದರು. ಆದ್ದರಿಂದ ಇವರಿಗೆ ಬಾಪ್ ಮತ್ತು ದಾದಾ ಎಂದು ಕರೆಯಲಾಗುತ್ತದೆ. ಅಂದರೆ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರನ್ನೂ ಸೇರಿಸಿ ಬಾಪ್ ದಾದಾ ಎಂದು ಕರೆಯಲಾಗುತ್ತದೆ. ಈ ಬ್ರಹ್ಮ ತಂದೆ ಸಾಕಾರ ಜಗತ್ತಿನಲ್ಲಿ ಸಾಕಾರ ರೂಪದಲ್ಲಿ ನಮಗೆ ತಂದೆ ಆಗಿದ್ದಾರೆ. ಈ ಗೀತೆ ಭಕ್ತಿ ಮಾರ್ಗದ ಗೀತೆಯಾಗಿದೆ. ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ಈಗ ಬಂದಿದ್ದಾರೆ ಮತ್ತು ಪರಮಾತ್ಮ ತಂದೆ ಸಂಪೂರ್ಣ ಸೃಷ್ಟಿ ಚಕ್ರದ ಜ್ಞಾನವನ್ನು ನಮ್ಮ ಬುದ್ಧಿಯಲ್ಲಿ ಧಾರಣೆ ಮಾಡಿಸಿದ್ದಾರೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಮಾತಿನ ಸ್ಮೃತಿ ಇದೆ, ನಾವು 84 ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೇವೆ. ಈಗ ಈ ನಾಟಕ ಪೂರ್ಣ ಆಗುತ್ತದೆ. ನಾವೀಗ ಪಾವನ ಆತ್ಮರು ಆಗಬೇಕು. ಯೋಗದ ಮೂಲಕ ಅಥವಾ ನೆನಪಿನ ಮೂಲಕ ನಾವು ಪಾವನರಾಗಬೇಕು. ಎಲ್ಲಾ ವಿಷಯದಲ್ಲೂ ಎಲ್ಲಾ ಮಾತಿನಲ್ಲೂ ನೆನಪು ಮತ್ತು ಜ್ಞಾನ ಅನ್ನುವ 2 ಮಾತು ಇದ್ದೇ ಇರುತ್ತದೆ. ವಕೀಲರು ಅವಶ್ಯವಾಗಿ ತಮ್ಮ ಟೀಚರ್ ಆದಂತಹ ವಕೀಲರನ್ನು ನೆನಪು ಮಾಡುತ್ತಾರೆ. ಯಾರ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೋ ಆ ಟೀಚರ್ ಆದಂತಹ ವಕೀಲರನ್ನು ವಕೀಲರಾಗುವಂತಹ ವಿದ್ಯಾರ್ಥಿಗಳು ನೆನಪು ಮಾಡುತ್ತಾರೆ. ಅಂದರೆ ವಕೀಲರಾಗುವಂತಹ ವಿದ್ಯಾರ್ಥಿಗಳು ತಮ್ಮ ಟೀಚರ್ ಆದಂತಹ ವಕೀಲರನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ ಮತ್ತು ಆ ಟೀಚರ್ನ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಇದಕ್ಕೆ ಯೋಗದ ಬಲ ಮತ್ತು ಜ್ಞಾನದ ಬಲ ಎಂದು ಕರೆಯಲಾಗುತ್ತದೆ. ಇದು ಸಂಪೂರ್ಣ ಹೊಸ ಮಾತಾಗಿದೆ. ಲೌಕಿಕ ಜಗತ್ತಿನ ಯೋಗ ಮತ್ತು ಜ್ಞಾನದ ಮೂಲಕ ಹದ್ದಿನ ಶಕ್ತಿ ಪ್ರಾಪ್ತಿಯಾಗುತ್ತದೆ, ಅಂದರೆ ಹದ್ದಿನ ಬಲ ಪ್ರಾಪ್ತಿಯಾಗುತ್ತದೆ. ಇಲ್ಲಿ ಈ ಜ್ಞಾನ ಮತ್ತು ಯೋಗದ ಮೂಲಕ ಬೇಹದ್ದಿನ ಬಲ ಪ್ರಾಪ್ತಿಯಾಗುತ್ತದೆ, ಅಂದರೆ ಬೇಹದ್ದಿನ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಏಕೆಂದರೆ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ, ಸರ್ವಶಕ್ತಿಗಳಿಗೆ ಅಧಿಕಾರಿಯಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಜ್ಞಾನದ ಸಾಗರ ಆಗಿದ್ದೇನೆ. ಈಗ ಮಕ್ಕಳಾದ ನೀವು ಈ ಸೃಷ್ಟಿ ಚಕ್ರವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಮೂಲವತನ, ಸೂಕ್ಷ್ಮವತನ ಎಲ್ಲಾ ಮಾತಿನ ನೆನಪು ನಿಮಗೆ ಇದೆ. ಯಾವ ಜ್ಞಾನ ಪರಮಾತ್ಮ ತಂದೆಯಲ್ಲಿ ಇದೆಯೋ ಆ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗುತ್ತಿದೆ. ಅಂದ ಮೇಲೆ ಆ ಜ್ಞಾನವನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು ಮತ್ತು ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಯೋಗ ಮತ್ತು ಪವಿತ್ರತೆಯ ಶಿಕ್ಷಣವನ್ನು ಕಲಿಸುತ್ತಾರೆ. ಈಗ ನೀವು ಪವಿತ್ರರಾಗುತ್ತೀರಾ. ಪವಿತ್ರರಾಗಿ ತಂದೆಯ ಮೂಲಕ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ತಮಗಿಂತ ಶ್ರೇಷ್ಠ ಪದವಿಯನ್ನು ನೀಡುತ್ತಾರೆ. ತಂದೆ ತಮ್ಮ ಪದವಿಗಿಂತ ಶ್ರೇಷ್ಠ ಪದವಿಯನ್ನು ಮಕ್ಕಳಾದ ನಿಮಗೆ ನೀಡುತ್ತಾರೆ. ನೀವು 84 ಜನ್ಮವನ್ನು ಪಡೆದುಕೊಳ್ಳುತ್ತಾ ಪದವಿಯನ್ನು ಕಳೆದುಕೊಂಡು ಬಿಡುತ್ತೀರಾ. ಈ ಜ್ಞಾನ ಈಗ ಮಕ್ಕಳಾದ ನಿಮಗೆ ಇಲ್ಲಿ ಪ್ರಾಪ್ತಿಯಾಗಿದೆ. ಸರ್ವಶ್ರೇಷ್ಠರಾಗುವಂತಹ ಜ್ಞಾನ ಸರ್ವಶ್ರೇಷ್ಠ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ. ಮಕ್ಕಳಿಗೆ ಗೊತ್ತಿದೆ, ನಾವೀಗ ಬಾಪ್ದಾದರವರ ಮನೆಯಲ್ಲಿ ಕುಳಿತಿದ್ದೇವೆ. ಈ ಬ್ರಹ್ಮ ತಂದೆ ಇಲ್ಲಿ ನಮಗೆ ಮಾತೆಯಾಗಿದ್ದಾರೆ. ಈ ಬ್ರಹ್ಮ ನಮಗೆ ತಾಯಿಯಾಗಿದ್ದಾರೆ. ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ. ಇನ್ನು ಈ ಬ್ರಹ್ಮ ತಂದೆ ನಮಗೆ ತಾಯಿಯಾಗಿದ್ದಾರೆ. ಆದರೆ ಈ ಬ್ರಹ್ಮ ತಂದೆಯ ಶರೀರ ಪುರುಷರ ಶರೀರ ಆಗಿರುವ ಕಾರಣ ಪುನಃ
ಪಾಲನೆಯನ್ನು ನೀಡುವುದಕ್ಕೋಸ್ಕರ ಮಾತೆಯನ್ನು ಫಿಕ್ಸ್ ಮಾಡಲಾಗುತ್ತದೆ. ಈ ಬ್ರಹ್ಮ ತಂದೆಯನ್ನು ಶಿವ ತಂದೆ ದತ್ತು ತೆಗೆದುಕೊಂಡಿದ್ದಾರೆ. ನಂತರ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಹೊಸ ರಚನೆಯನ್ನು ರಚಿಸುತ್ತಾರೆ. ರಚನೆ ಅಂದರೆ ದತ್ತು ಮಕ್ಕಳ ರಚನೆಯನ್ನು ಪರಮಾತ್ಮ ತಂದೆ ಮಾಡುತ್ತಾರೆ. ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಮಕ್ಕಳಾದ ನಿಮ್ಮನ್ನು ಪರಮಾತ್ಮ ತಂದೆ ದತ್ತು ತೆಗೆದುಕೊಳ್ಳುತ್ತಾರೆ. ಈ ಬ್ರಹ್ಮ ತಂದೆಯನ್ನು ಕೂಡ ಪರಮಾತ್ಮ ತಂದೆ ದತ್ತು ತೆಗೆದುಕೊಂಡಿದ್ದಾರೆ. ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡುತ್ತಾರೆ ಅಥವಾ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುವುದು ಅಥವಾ ಬ್ರಹ್ಮನನ್ನು ದತ್ತು ತೆಗೆದುಕೊಳ್ಳುವುದು ಅನ್ನುವ ಮಾತು ಒಂದೇ ಆಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ ಮತ್ತು ಮಕ್ಕಳಾದ ನೀವು ಅನ್ಯರಿಗೂ ಕೂಡ ತಿಳಿಸುತ್ತೀರಾ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಲ್ಲರಿಗೂ ಇದೇ ಮಾತನ್ನು ತಿಳಿಸಬೇಕು. ನಮ್ಮ ಪರಂಪಿತ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಾವು ಈ ಭಾರತ ದೇಶವನ್ನು ಪುನಃ ಸರ್ವಶ್ರೇಷ್ಠ ದೇಶವನ್ನಾಗಿ ಮಾಡುತ್ತೇವೆ. ಅಂದ ಮೇಲೆ ಸ್ವಯಂ ಅನ್ನು ಕೂಡ ಶ್ರೇಷ್ಠ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು. ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ನಾನು ಎಷ್ಟು ಶ್ರೇಷ್ಠ ಆತ್ಮ ಆಗಿದ್ದೇನೆ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ನಾನೀಗ ಯಾವುದೇ ಪ್ರಕಾರದ ಭ್ರಷ್ಟಾಚಾರದ ಕಾರ್ಯವನ್ನು ಮಾಡಿ ಯಾರಿಗೂ ದುಃಖವನ್ನು ನೀಡುತ್ತಿಲ್ಲ ತಾನೆ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ಈ ಸೃಷ್ಟಿಗೆ ಬಂದಿದ್ದೇನೆ. ಮಕ್ಕಳಾದ ನಿಮ್ಮನ್ನು ಸುಖಿಗಳನ್ನಾಗಿ ಮಾಡುವುದಕ್ಕೋಸ್ಕರ ನಾನೀಗ ಬಂದಿದ್ದೇನೆ. ಅಂದ ಮೇಲೆ ಈಗ ನೀವು ಎಲ್ಲರಿಗೂ ಸುಖವನ್ನು ನೀಡಬೇಕು. ಪರಮಾತ್ಮ ತಂದೆ ಎಂದೂ ಯಾರಿಗೂ ದುಃಖವನ್ನು ನೀಡಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಹೆಸರೇ ದುಃಖಹರ್ತ ಸುಖಕರ್ತ ಆಗಿದೆ. ಮಕ್ಕಳಾದ ನೀವು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ಮನಸಾ ವಾಚಾ ಕರ್ಮಣ ನಾನು ಯಾರಿಗೂ ದುಃಖವನ್ನು ಕೊಡುತ್ತಿಲ್ಲ ತಾನೆ. ಶಿವ ತಂದೆ ಎಂದೂ ಯಾರಿಗೂ ದುಃಖವನ್ನು ನೀಡುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಲ್ಪ ಕಲ್ಪದಲ್ಲೂ ಮಕ್ಕಳಾದ ನಿಮಗೆ ನಾನು ಈ ಬೇಹದ್ದಿನ ಕಥೆಯನ್ನು ತಿಳಿಸುತ್ತೇನೆ. ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ, ನಾವೀಗ ವಾಪಸ್ ನಮ್ಮ ಮನೆಗೆ ಹೋಗುತ್ತೇವೆ, ಪುನಃ ನಾವು ಹೊಸ ಜಗತ್ತಿನಲ್ಲಿ ಬರುತ್ತೇವೆ ಅನ್ನುವ ಸ್ಮೃತಿ ನಿಮ್ಮ ಬುದ್ಧಿಯಲ್ಲಿ ಇದೆ. ಈ ಶಿಕ್ಷಣಕ್ಕನುಸಾರವಾಗಿ ಅಂತ್ಯದಲ್ಲಿ ನೀವು ಹೊಸ ಜಗತ್ತಿಗೆ ಟ್ರಾನ್ಸ್ಫರ್ ಆಗಿ ಹೋಗುತ್ತೀರಾ. ನೀವೀಗ ವಾಪಸ್ ಮನೆಗೆ ಹೋಗಿ ಪುನಃ ನಂಬರ್ ವಾರಾಗಿ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೀರಾ. ಈಗ ಈ ರಾಜ್ಯಧಾನಿ ಸ್ಥಾಪನೆ ಆಗುತ್ತಾ ಇದೆ. ಮಕ್ಕಳಿಗೆ ಗೊತ್ತಿದೆ ಈಗ ನಾವು ಎಂತಹ ಪುರುಷಾರ್ಥವನ್ನು ಮಾಡುತ್ತೇವೋ ಪ್ರತಿ ಕಲ್ಪದಲ್ಲೂ ಅದೇ ಪುರುಷಾರ್ಥ ಸಿದ್ಧಿ ಆಗುತ್ತದೆ. ಅಂದರೆ ಪ್ರತಿ ಕಲ್ಪದಲ್ಲೂ ನಾವು ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತೇವೆ. ಮೊಟ್ಟ ಮೊದಲು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಂಡಿಲ್ಲ ಅನ್ನುವ ಮಾತನ್ನು ಎಲ್ಲರ ಬುದ್ಧಿಯಲ್ಲೂ ಧಾರಣೆ ಮಾಡಿಸಬೇಕು. ಸರ್ವಶ್ರೇಷ್ಠ ತಂದೆಯ ಹೆಸರನ್ನೇ ಮಾಯ ಮಾಡಿ ಬಿಟ್ಟಿದ್ದಾರೆ. ತ್ರಿಮೂರ್ತಿ ಅನ್ನುವ ಹೆಸರು ಇದೆ, ತ್ರಿಮೂರ್ತಿಯ ಮಾರ್ಗ ಕೂಡ ಇದೆ, ತ್ರಿಮೂರ್ತಿ ಹೌಸ್ ಕೂಡ ಇದೆ. ತ್ರಿಮೂರ್ತಿ ಎಂದು ಕರೆಯುತ್ತಾರೆ. ಬ್ರಹ್ಮ ವಿಷ್ಣು ಶಂಕರರಿಗೆ ತ್ರಿಮೂರ್ತಿಗಳು ಎಂದು ಕರೆಯುತ್ತಾರೆ. ಈ ಬ್ರಹ್ಮ ವಿಷ್ಣು ಶಂಕರ ಮೂವರ ರಚಯಿತ ಆದಂತಹ ಪರಮಾತ್ಮ ಶಿವ ತಂದೆಯ ಮುಖ್ಯವಾದ ಹೆಸರನ್ನೇ ಮಾಯ ಮಾಡಿ ಬಿಟ್ಟಿದ್ದಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಸರ್ವಶ್ರೇಷ್ಠ ಅಂದರೆ ಪರಮಾತ್ಮ ಶಿವ ತಂದೆ ಆಗಿದ್ದಾರೆ. ನಂತರ ಈ ತ್ರಿಮೂರ್ತಿಗಳು ಶ್ರೇಷ್ಠರಾಗಿದ್ದಾರೆ. ತಂದೆ ಮಕ್ಕಳಾದ ನಮಗೆ ಆಸ್ತಿಯನ್ನು ನೀಡುತ್ತಿದ್ದಾರೆ. ತಂದೆಯ ಮೂಲಕ ಮಕ್ಕಳಾದ ನಾವೀಗ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಪರಮಾತ್ಮ ತಂದೆಯ ಜ್ಞಾನ ಮತ್ತು ತಂದೆಯ ಆಸ್ತಿ ಎರಡು ಸ್ಮೃತಿಯಲ್ಲಿ ಇದ್ದರೆ ನೀವು ಸದಾ ಹರ್ಷಿತರಾಗಿ ಇರುತ್ತೀರಾ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಪುನಃ ಯಾರಿಗಾದರೂ ಜ್ಞಾನದ ಬಾಣವನ್ನು ಹೊಡೆದರೆ ಅವಶ್ಯವಾಗಿ ಅವರ ಮೇಲೆ ಜ್ಞಾನ ಚೆನ್ನಾಗಿ ಪ್ರಭಾವವನ್ನು ತೋರಿಸುತ್ತದೆ. ನೀವು ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಜ್ಞಾನದ ಬಾಣವನ್ನು ಹೊಡೆದರೆ ನಿಮ್ಮ ಜ್ಞಾನದ ಮಾತಿನಲ್ಲಿ ಶಕ್ತಿ ಕೂಡ ಬರುತ್ತದೆ. ನೆನಪಿನ ಯಾತ್ರೆಯ ಮೂಲಕ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಈಗ ಆ ಶಕ್ತಿ ಮಾಯ ಆಗಿಬಿಟ್ಟಿದೆ, ಏಕೆಂದರೆ ಆತ್ಮ ಪತಿತ ಆಗಿದೆ, ತಮೋ ಪ್ರಧಾನ ಆಗಿದೆ. ಈಗ ಮುಖ್ಯವಾಗಿ ನಿಮಗೆ ಇದೇ ಚಿಂತೆ ಇರಬೇಕು, ನಾನು ತಮೋ ಪ್ರಧಾನ ಆತ್ಮನಿಂದ ಸತೋ ಪ್ರಧಾನ ಆತ್ಮ ಆಗಬೇಕು ಅನ್ನುವ ಮುಖ್ಯ ಚಿಂತೆ ನಿಮಗೆ ಇರಬೇಕು. ಮನ್ ಮನಾಭವ ಅನ್ನುವ ಶಬ್ದದ ಅರ್ಥ ಕೂಡ ಇದೇ ಆಗಿದೆ. ಯಾರೆಲ್ಲ ಭಗವದ್ಗೀತೆಯನ್ನು ಓದುತ್ತಾರೋ ಅವರನ್ನು ನೀವು ಕೇಳಬೇಕು, ಮನ್ ಮನಾಭವ ಅನ್ನುವ ಶಬ್ದದ ಅರ್ಥ ಏನಾಗಿದೆ ಎಂದು. ನನ್ನನ್ನು ನೆನಪು ಮಾಡಿ ಎಂದು ಯಾರು ಹೇಳಿದರು? ನನ್ನನ್ನು ನೆನಪು ಮಾಡಿದರೆ ನಿಮಗೆ ಆಸ್ತಿ ಸಿಗುತ್ತದೆ ಎಂದು ಯಾರು ಹೇಳಿದ್ದಾರೆ? ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂತವರು ಶ್ರೀಕೃಷ್ಣ ಅಂತೂ ಅಲ್ಲ. ಶ್ರೀಕೃಷ್ಣ ರಾಜಕುಮಾರ ಆಗಿದ್ದಾರೆ. ಅಂದ ಮೇಲೆ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಗಾಯನ ಇದೆ.
ಈಗ ಮಾಡಿಸುವಾತ ತಂದೆ ಯಾರಾಗಿದ್ದಾರೆ ಅನ್ನುವುದನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ. ಬ್ರಹ್ಮ, ವಿಷ್ಣು, ಶಂಕರ ಎಲ್ಲರಲ್ಲೂ ಪರಮಾತ್ಮ ತಂದೆ ಇದ್ದಾರೆ ಎಂದು ಹೇಳುತ್ತಾರೆ. ಇದಕ್ಕೆ ಅಜ್ಞಾನ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮ್ಮನ್ನು ಈ ಪಂಚವಿಕಾರ ಅನ್ನುವ ರಾವಣನಿಂದ ಮುಕ್ತ ಮಾಡುತ್ತೇನೆ. ಈ ಪಂಚವಿಕಾರ ಅನ್ನುವ ರಾವಣ ನಿಮ್ಮನ್ನು ಎಷ್ಟೊಂದು ತಿಳುವಳಿಕೆಹೀನರನ್ನಾಗಿ ಮಾಡಿದ್ದಾನೆ. ನಿಮಗೆ ಗೊತ್ತಿದೆ, ಅವಶ್ಯವಾಗಿ ನಾವು ಮೊದಲು ಈ ರೀತಿ ದೇವತೆಗಳಾಗಿದ್ದೆವು. ಮೊದಲು ನಾವು ಉತ್ತಮರಿಗಿಂತ ಉತ್ತಮ ಆತ್ಮರಾಗಿದ್ದೆವು. ನಂತರ ಕೆಳಗಡೆ ಬೀಳುತ್ತಾ ಮಹಾನ್ ಪತಿತರಾಗಿದ್ದೇವೆ. ಶಾಸ್ತ್ರದಲ್ಲೂ ಕೂಡ ತೋರಿಸಿದ್ದಾರೆ. ರಾಮ ಆದಂತಹ ಭಗವಂತ ಕೋತಿಯ ಸೇನೆಯನ್ನು ತೆಗೆದುಕೊಂಡರು ಎಂದು. ಕೋತಿಯ ಸೇನೆಯನ್ನು ತೆಗೆದುಕೊಂಡರು ಅನ್ನುವ ಮಾತು ಸರಿಯಾದ ಮಾತೇ ಆಗಿದೆ ತಾನೆ. ನಿಮಗೆ ಗೊತ್ತಿದೆ, ಅವಶ್ಯವಾಗಿ ನಾವು ಕೋತಿಯ ಸಮಾನ ಆಗಿದ್ದೆವು. ಈಗ ಈ ಜಗತ್ತು ಭ್ರಷ್ಟಾಚಾರಿ ಜಗತ್ತಾಗಿದೆ ಎಂದು ನಿಮಗೆ ಅನುಭವ ಆಗುತ್ತಿದೆ ತಾನೆ. ಈ ಭ್ರಷ್ಟಾಚಾರಿ ಜಗತ್ತಿನಲ್ಲಿ ಒಬ್ಬರು ಇನ್ನೊಬ್ಬರಿಗೆ ನಿಂದನೆಯನ್ನು ಮಾಡುತ್ತಾರೆ. ಒಬ್ಬರು ಇನ್ನೊಬ್ಬರಿಗೆ ನಿಂದನೆಯನ್ನು ಮಾಡುತ್ತಾ ಮುಳ್ಳನ್ನು ಚುಚ್ಚುತ್ತಿರುತ್ತಾರೆ. ಇದು ಮುಳ್ಳಿನ ಕಾಡಾಗಿದೆ. ಸತ್ಯುಗ ಹೂದೋಟ ಆಗಿದೆ. ಕಾಡು ಬಹಳ ದೊಡ್ಡದಾಗಿರುತ್ತದೆ, ಹೂದೋಟ ಬಹಳ ಸಣ್ಣದಾಗಿರುತ್ತದೆ. ಹೂದೋಟ ದೊಡ್ಡದಾಗಿ ಇರುವುದಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ಅವಶ್ಯವಾಗಿ ಈ ಸಮಯದಲ್ಲಿ ಇಡೀ ಜಗತ್ತೇ ಬಹಳ ದೊಡ್ಡ ಮುಳ್ಳಿನ ಕಾಡಾಗಿದೆ. ಸತ್ಯುಗ ಹೂದೋಟ ಆಗಿದೆ. ಹೂದೋಟ ಆದಂತಹ ಸತ್ಯುಗ ಬಹಳ ಸಣ್ಣದಾಗಿರುತ್ತದೆ. ಈ ಎಲ್ಲಾ ಮಾತನ್ನು ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅರ್ಥ ಮಾಡಿಕೊಂಡಿದ್ದೀರಾ. ಯಾರಲ್ಲಿ ಜ್ಞಾನ ಮತ್ತು ಯೋಗ ಇಲ್ಲವೋ, ಯಾರು ಸೇವೆಯಲ್ಲಿ ತತ್ಪರ ಆಗಿಲ್ಲವೋ ಅವರಿಗೆ ಆಂತರ್ಯದಲ್ಲಿ ಅಷ್ಟೊಂದು ಖುಷಿ ಇರುವುದಿಲ್ಲ. ದಾನವನ್ನು ಮಾಡಿದಾಗ ಮನುಷ್ಯರಿಗೆ ಖುಷಿಯ ಅನುಭವ ಆಗುತ್ತದೆ. ಮನುಷ್ಯರು ತಿಳಿದುಕೊಳ್ಳುತ್ತಾರೆ, ಇಂಥವರು ಹಿಂದಿನ ಜನ್ಮದಲ್ಲಿ ಬಹಳಷ್ಟು ದಾನ ಪುಣ್ಯವನ್ನು ಮಾಡಿದ್ದಾರೆ, ಆದ್ದರಿಂದ ಇಂಥವರಿಗೆ ಇಷ್ಟು ಒಳ್ಳೆಯ ಜನ್ಮ ಸಿಕ್ಕಿದೆ ಎಂದು. ಕೆಲವರು ಭಕ್ತರಾಗಿರುತ್ತಾರೆ. ಆ ಭಕ್ತರು ತಿಳಿದುಕೊಳ್ಳುತ್ತಾರೆ, ಭಕ್ತನಾದ ನಾನು ಒಳ್ಳೆಯ ಭಕ್ತರ ಮನೆಯಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಎಂದು. ಒಳ್ಳೆಯ ಕರ್ಮಕ್ಕೆ ಅವಶ್ಯವಾಗಿ ಒಳ್ಳೆಯ ಫಲ ಸಿಗುತ್ತದೆ. ಪರಮಾತ್ಮ ತಂದೆ ಕುಳಿತು ಕರ್ಮ, ಅಕರ್ಮ ಮತ್ತು ವಿಕರ್ಮದ ಗತಿಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಜಗತ್ತಿನ ಜನರಿಗೆ ಈ ಮಾತಿನ ಬಗ್ಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಈಗ ಇದು ರಾವಣ ರಾಜ್ಯ ಆಗಿರುವ ಕಾರಣ ಮನುಷ್ಯರು ಮಾಡುತ್ತಿರುವಂತಹ ಎಲ್ಲಾ ಕರ್ಮ ವಿಕರ್ಮ ಆಗಿಬಿಡುತ್ತದೆ. ಎಲ್ಲರೂ ಪತಿತರಾಗಲೇಬೇಕು. ಪಂಚವಿಕಾರ ಎಲ್ಲರಲ್ಲೂ ಪ್ರವೇಶವನ್ನು ಮಾಡಿದೆ. ಬಲೆ ದಾನ ಪುಣ್ಯವನ್ನು ಮಾಡುತ್ತಾರೆ. ಅಲ್ಪ ಕಾಲಕ್ಕೋಸ್ಕರ ದಾನ ಪುಣ್ಯದ ಫಲ ಅವಶ್ಯವಾಗಿ ಸಿಗುತ್ತದೆ. ಪುನಃ ಪಾಪದ ಕಾರ್ಯವನ್ನು ಮಾಡುತ್ತಿರುತ್ತಾರೆ. ರಾವಣ ರಾಜ್ಯದಲ್ಲಿ ಎಷ್ಟೆಲ್ಲ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರ ನಡೆಯುತ್ತಿರುತ್ತದೆಯೋ ಅದೆಲ್ಲವೂ ಪಾಪದ ವ್ಯವಹಾರ ಆಗಿದೆ. ಈ ರಾವಣ ರಾಜ್ಯದಲ್ಲಿ ಪಾಪಾತ್ಮರು ಪಾಪಾತ್ಮರ ಜೊತೆಗೆ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡುತ್ತಾರೆ. ದೇವತೆಗಳ ಸಮ್ಮುಖದಲ್ಲಿ ಎಷ್ಟು ಶುದ್ಧವಾದ ಪ್ರಸಾದವನ್ನು ಅರ್ಪಣೆ ಮಾಡುತ್ತಾರೆ. ದೇವತೆಗಳಿಗೆ ಎಷ್ಟೊಂದು ಸ್ವಚ್ಛವಾದಂತಹ ಭೋಗವನ್ನು ಅರ್ಪಣೆ ಮಾಡುತ್ತಾರೆ. ಶುದ್ಧರಾಗಿ ಬರುತ್ತಾರೆ. ಆದರೆ ದೇವತೆಗಳು ಯಾರಾಗಿದ್ದಾರೆ ಎಂದು ಪ್ರಸಾದವನ್ನು ಅರ್ಪಣೆ ಮಾಡುವಂತವರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಬೇಹದ್ದಿನ ತಂದೆಗೆ ಎಷ್ಟೊಂದು ನಿಂದನೆಯನ್ನು ಮಾಡಿದ್ದಾರೆ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ, ನಾವು ಈಶ್ವರ ತಂದೆಗೆ ಮಹಿಮೆಯನ್ನು ಮಾಡುತ್ತಿದ್ದೇವೆ ಎಂದು. ಈಶ್ವರ ಸರ್ವವ್ಯಾಪಿ ಆಗಿದ್ದಾರೆ, ಈಶ್ವರ ಸರ್ವಶಕ್ತಿವಂತ ಆಗಿದ್ದಾರೆ ಎಂದು. ನಾವು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಿದ್ದೇವೆ ಎಂದು ಜನ ತಿಳಿದುಕೊಂಡಿದ್ದಾರೆ. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ಮನುಷ್ಯರ ಉಲ್ಟಾ ಮತ ಆಗಿದೆ. ನೀವೀಗ ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಮಹಿಮೆಯನ್ನು ಎಲ್ಲರಿಗೂ ತಿಳಿಸುತ್ತೀರಾ. ಸರ್ವಶ್ರೇಷ್ಠ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ. ನಾವು ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ. ರಾಜಯೋಗದ ಗುರಿ ಉದ್ದೇಶ ನಮ್ಮ ಸಮ್ಮುಖದಲ್ಲೇ ಇದೆ. ಇಲ್ಲಿ ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಾರೆ. ಶ್ರೀಕೃಷ್ಣನಿಗೆ ತಂದೆ ಎಂದು ಕರೆಯುವುದಿಲ್ಲ, ಶ್ರೀಕೃಷ್ಣ ಮಗು ಆಗಿದ್ದಾರೆ. ಶಿವ ಪರಮಾತ್ಮನಿಗೆ ಬಾಬಾ ಎಂದು ಕರೆಯುತ್ತೇವೆ. ಶಿವ ತಂದೆಗೆ ತಮ್ಮದೇ ಆದ ದೇಹ ಇಲ್ಲ. ಪರಮಾತ್ಮ ಶಿವ ತಂದೆ ಈ ಬ್ರಹ್ಮನ ಶರೀರವನ್ನು ಲೋನಾಗಿ ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ಬಾಪ್ತಾದ ಎಂದು ಇವರಿಗೆ ಕರೆಯಲಾಗುತ್ತದೆ. ಅಂದರೆ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರನ್ನೂ ಸೇರಿಸಿ ಬಾಪ್ತಾದ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ನಿರಾಕಾರ ತಂದೆ ಆಗಿದ್ದಾರೆ. ರಚನೆಯ ಮೂಲಕ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ಲೌಕಿಕ ಸಂಬಂಧದಲ್ಲಿ ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ. ಲೌಕಿಕ ಸಂಬಂಧದಲ್ಲಿ ಗಂಡು ಮಕ್ಕಳಿಗೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ.
ಹೆಣ್ಣು ಮಕ್ಕಳಿಗೆ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಆತ್ಮರಾದ ನೀವು ನನಗೆ ಮಕ್ಕಳಾಗಿದ್ದೀರಾ. ಪ್ರಜಾಪಿತ ಬ್ರಹ್ಮನಿಗೂ ಕೂಡ ನೀವೆಲ್ಲರೂ ಮಕ್ಕಳಾಗಿದ್ದೀರಾ. ಆದರೆ ಬ್ರಹ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುವುದಿಲ್ಲ. ಶಿವ ತಂದೆಗೆ ಮಕ್ಕಳಾದರೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈ ಜ್ಞಾನದ ಮಾತಿನ ಯಾವುದೇ ಶಾಸ್ತ್ರ ನಿರ್ಮಾಣ ಆಗಲು ಸಾಧ್ಯ ಇಲ್ಲ. ಬಲೆ ನೀವು ಜ್ಞಾನದ ಪಾಯಿಂಟ್ ಅನ್ನು ಬರೆಯುತ್ತೀರಾ, ಲಿಟ್ರೇಚರ್ ಅನ್ನು ಪ್ರಿಂಟ್ ಮಾಡಿಸುತ್ತೀರಾ. ಆದರೂ ಕೂಡ ಟೀಚರ್ ಇಲ್ಲದೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಟೀಚರ್ ಇಲ್ಲದೆ ಪುಸ್ತಕದಲ್ಲಿರುವ ಜ್ಞಾನವನ್ನು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಈಗ ನೀವೆಲ್ಲರೂ ಆತ್ಮಿಕ ಟೀಚರ್ ಆಗಿದ್ದೀರಾ. ಪರಮಾತ್ಮ ತಂದೆ ಬೀಜ ರೂಪ ಆಗಿದ್ದಾರೆ. ಪರಮಾತ್ಮ ತಂದೆಯ ಬಳಿ ಸಂಪೂರ್ಣ ವೃಕ್ಷದ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ಟೀಚರ್ನ ರೂಪದಲ್ಲಿ ಕುಳಿತು ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಈಗ ಮಕ್ಕಳಾದ ನೀವು ಸದಾ ಖುಷಿಯಲ್ಲಿರಬೇಕು. ಸರ್ವಶ್ರೇಷ್ಠ ಆದಂತಹ ಪರಮಾತ್ಮ ತಂದೆ ನನ್ನನ್ನು ತಮ್ಮ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ. ಪರಮಾತ್ಮ ತಂದೆ ನನಗೆ ಟೀಚರ್ ಆಗಿ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಸತ್ಯವಾದ ಸದ್ಗುರು ಆಗಿದ್ದಾರೆ. ಸದ್ಗುರು ಆಗಿ ಪರಮಾತ್ಮ ತಂದೆ ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆ ಆಗಿದ್ದಾರೆ. ಪ್ರತಿ 5,000 ವರ್ಷದ ನಂತರ ಭಾರತದ ನಿವಾಸಿಗಳಿಗೆ ಪರಮಾತ್ಮ ತಂದೆ ಆಸ್ತಿಯನ್ನು ನೀಡುತ್ತಾರೆ. ಆದ್ದರಿಂದ ಶಿವ ತಂದೆಯ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ವಾಸ್ತವದಲ್ಲಿ ಶಿವನ ಜೊತೆಗೆ ತ್ರಿಮೂರ್ತಿಗಳ ಜಯಂತಿಯನ್ನೂ ಕೂಡ ಆಚರಣೆ ಮಾಡಬೇಕು. ನೀವು ತ್ರಿಮೂರ್ತಿ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತೀರಾ. ಕೇವಲ ಶಿವ ಜಯಂತಿಯನ್ನು ಆಚರಣೆ ಮಾಡಿದರೆ ಅಲ್ಲಿ ಯಾವ ಮಾತು ಸಿದ್ಧ ಆಗುವುದಿಲ್ಲ. ಪರಮಾತ್ಮ ತಂದೆ ಬರುತ್ತಾರೆ ಮತ್ತು ಪರಮಾತ್ಮ ತಂದೆ ಬಂದ ತಕ್ಷಣ ಈ ಬ್ರಹ್ಮ ತಂದೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆಗೆ ಮಕ್ಕಳಾಗಬೇಕು, ಬ್ರಾಹ್ಮಣರಾಗಬೇಕು ಮತ್ತು ಗುರಿ ಉದ್ದೇಶ ಅಂತೂ ಸಮ್ಮುಖದಲ್ಲೇ ಇದೆ. ಪರಮಾತ್ಮ ತಂದೆ ಸ್ವಯಂ ಬಂದು ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ. ಗುರಿ ಉದ್ದೇಶ ಸಂಪೂರ್ಣ ಸ್ಪಷ್ಟವಾಗಿದೆ. ಕೇವಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿರುವ ಕಾರಣ ಸಂಪೂರ್ಣ ಗೀತೆಯ ಮಹತ್ವ ಸಮಾಪ್ತಿಯಾಗಿ ಬಿಟ್ಟಿದೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಇಂತಹ ತಪ್ಪು ಪುನಃ ನಿಮ್ಮ ಮೂಲಕ ನಡೆಯುತ್ತದೆ. ಇದು ಸಂಪೂರ್ಣ ಜ್ಞಾನ ಮತ್ತು ಭಕ್ತಿಯ ಆಟ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮುದ್ದಿನ ಮಕ್ಕಳೇ, ಸುಖಧಾಮ ಶಾಂತಿಧಾಮವನ್ನು ನೆನಪು ಮಾಡಿ. ತಂದೆಯನ್ನು ನೆನಪು ಮಾಡುವುದು ಮತ್ತು ಆಸ್ತಿಯನ್ನು ನೆನಪು ಮಾಡುವುದು ಎಷ್ಟು ಸಹಜ ಮಾತಾಗಿದೆ. ಅಲ್ಫ್ ಮತ್ತು ಬೇ ಅನ್ನುವ ಶಬ್ದ ಎಷ್ಟು ಸಹಜ ಆಗಿದೆ. ನೀವೀಗ ಯಾರನ್ನು ಬೇಕಾದರೂ ಕೇಳಬಹುದು, ಮನ್ ಮನಾಭವ ಅನ್ನುವ ಶಬ್ದದ ಅರ್ಥ ಏನಾಗಿದೆ ಎಂದು. ನೀವೀಗ ಯಾರನ್ನು ಬೇಕಾದರೂ ಕೇಳಿ, ಅವರು ಯಾವ ಉತ್ತರವನ್ನು ತಿಳಿಸುತ್ತಾರೆ ಎಂದು ನೋಡಿ. ಅವರಿಗೆ ತಿಳಿಸಬೇಕು ಭಗವಂತ ಎಂದು ಯಾರಿಗೆ ಕರೆಯಬೇಕು ಎಂದು. ಸರ್ವಶ್ರೇಷ್ಠ ಭಗವಂತ ತಂದೆ ಆಗಿದ್ದಾರೆ. ಸರ್ವಶ್ರೇಷ್ಠ ಆದಂತಹ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಸರ್ವರಿಗೂ ತಂದೆ ಆಗಿದ್ದಾರೆ. ಈಗ ತ್ರಿಮೂರ್ತಿ ಶಿವ ಜಯಂತಿ ಬರುತ್ತಿದೆ. ನೀವೀಗ ತ್ರಿಮೂರ್ತಿ ಶಿವನ ಚಿತ್ರವನ್ನು ನಿರ್ಮಾಣ ಮಾಡಬೇಕು. ಸರ್ವಶ್ರೇಷ್ಠ ಅಂದರೆ ಶಿವ ತಂದೆ ಆಗಿದ್ದಾರೆ. ನಂತರ ಸೂಕ್ಷ್ಮ ವತನದ ನಿವಾಸಿಗಳಾದಂತಹ ಬ್ರಹ್ಮ ವಿಷ್ಣು ಶಂಕರರು ಶ್ರೇಷ್ಠರಾಗಿದ್ದಾರೆ. ಸರ್ವಶ್ರೇಷ್ಠ ಒಬ್ಬ ಪರಮಾತ್ಮ ಶಿವ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಶಿವ ತಂದೆಯ ಜಯಂತಿಯನ್ನು ನೀವು ಏಕೆ ಆಚರಣೆ ಮಾಡುವುದಿಲ್ಲ? ಅವಶ್ಯವಾಗಿ ಭಾರತದ ನಿವಾಸಿಗಳಿಗೆ ಪರಮಾತ್ಮ ತಂದೆ ಆಸ್ತಿಯನ್ನು ನೀಡಿದ್ದರು. ಮೊದಲು ಈ ದೇವತೆಗಳ ರಾಜ್ಯ ಇತ್ತು. ಇಲ್ಲಿ ನಿಮಗೆ ಆರ್ಯ ಸಮಾಜದವರು ಕೂಡ ಸಹಯೋಗವನ್ನು ಕೊಡುತ್ತಾರೆ. ಏಕೆಂದರೆ ಅವರೂ ಕೂಡ ಶಿವನಿಗೆ ಮಾನ್ಯತೆಯನ್ನು ನೀಡುತ್ತಾರೆ. ನೀವೀಗ ನಿಮ್ಮ ಧ್ವಜವನ್ನು ಹಾರಿಸಬೇಕು. ಒಂದು ಕಡೆ ತ್ರಿಮೂರ್ತಿ ಮತ್ತು ಸೃಷ್ಟಿ ಚಕ್ರದ ಚಿತ್ರ ಇರಬೇಕು, ಇನ್ನೊಂದು ಕಡೆ ವೃಕ್ಷದ ಚಿತ್ರ ಇರಬೇಕು. ನಿಮ್ಮ ಧ್ವಜದಲ್ಲಿ ಒಂದು ಕಡೆ ತ್ರಿಮೂರ್ತಿ ಮತ್ತು ಸೃಷ್ಟಿ ಚಕ್ರದ ಚಿತ್ರ ಇರಬೇಕು, ಇನ್ನೊಂದು ಕಡೆ ವೃಕ್ಷದ ಚಿತ್ರ ಇರಬೇಕು. ವಾಸ್ತವದಲ್ಲಿ ನಿಮ್ಮ ಧ್ವಜ ಇದೇ ರೀತಿ ಇರಬೇಕು. ನೀವು ಇಂತಹ ಧ್ವಜವನ್ನು ನಿರ್ಮಾಣ ಮಾಡಬಹುದು. ಧ್ವಜವನ್ನು ಹಾರಿಸಿದಾಗ ಎಲ್ಲರೂ ಧ್ವಜವನ್ನು ನೋಡುತ್ತಾರೆ. ಸಂಪೂರ್ಣ ಜ್ಞಾನದ ಮಾತು ಈ 3 ಚಿತ್ರದಲ್ಲಿ ಇದೆ. ಕಲ್ಪವೃಕ್ಷ ಮತ್ತು ನಾಟಕದ ಚಿತ್ರದಲ್ಲಿ ಸಂಪೂರ್ಣ ಸ್ಪಷ್ಟವಾದ ಜ್ಞಾನ ಇದೆ. ನಮ್ಮ ಧರ್ಮ ಪುನಃ ಯಾವಾಗ ಬರುತ್ತದೆ ಅನ್ನುವುದು ಎಲ್ಲರಿಗೂ ಈ ಚಿತ್ರದ ಮೂಲಕ ಗೊತ್ತಾಗುತ್ತದೆ. ತಮ್ಮಷ್ಟಕ್ಕೆ ತಾವೇ ಲೆಕ್ಕವನ್ನು ಮಾಡುತ್ತಾರೆ. ಅಂದ ಮೇಲೆ ಎಲ್ಲರಿಗೂ ಸೃಷ್ಟಿ ಚಕ್ರ ಮತ್ತು ವೃಕ್ಷದ ಬಗ್ಗೆ ತಿಳಿಸಬೇಕು. ಯೇಸು ಕ್ರಿಸ್ತ ಯಾವಾಗ ಬಂದರು?
ಯೇಸು ಕ್ರಿಸ್ತ ಬಂದು 2000 ವರ್ಷ ಆಗಿದೆ ಅಂದ ಮೇಲೆ ಇಷ್ಟು ಸಮಯದವರೆಗೂ ಆ ಆತ್ಮರು ಎಲ್ಲಿ ನಿವಾಸವನ್ನು ಮಾಡುತ್ತಿದ್ದರು? ಅವಶ್ಯವಾಗಿ ನಿರಾಕಾರಿ ಜಗತ್ತಿನಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ಆತ್ಮರಾದ ನಾವು ರೂಪವನ್ನು ಬದಲಾಯಿಸಿಕೊಂಡು ಈ ಸಾಕಾರ ಜಗತ್ತಿಗೆ ಬಂದು ಸಾಕಾರ ಶರೀರಧಾರಿಗಳಾಗುತ್ತೇವೆ. ಪರಮಾತ್ಮ ತಂದೆಗೆ ಎಲ್ಲರೂ ಹೇಳುತ್ತಾರೆ, ಪರಮಾತ್ಮ ತಂದೆ ನಿಮ್ಮ ರೂಪವನ್ನು ಬದಲಾಯಿಸಿಕೊಂಡು ಈ ಸಾಕಾರ ಜಗತ್ತಿಗೆ ಬನ್ನಿ ಎಂದು. ಅವಶ್ಯವಾಗಿ ಪರಮಾತ್ಮ ತಂದೆ ಈ ಜಗತ್ತಿಗೆ ಬರುತ್ತಾರೆ ತಾನೆ? ಸೂಕ್ಷ್ಮ ವತನಕ್ಕೆ ಪರಮಾತ್ಮ ತಂದೆ ಬರುವುದಿಲ್ಲ. ಪರಮಾತ್ಮ ತಂದೆ ಈ ಸಾಕಾರ ಜಗತ್ತಿಗೆ ಬರುತ್ತಾರೆ. ಸೂಕ್ಷ್ಮ ವತನದಲ್ಲಿ ಪರಮಾತ್ಮ ತಂದೆ ಬರುವುದಿಲ್ಲ. ಅಂದ ಮೇಲೆ ನಾವು ಕೂಡ ರೂಪವನ್ನು ಬದಲಾಯಿಸಿಕೊಂಡು ಬಂದು ಈ ಸಾಕಾರ ಜಗತ್ತಿನಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ಅಂದ ಮೇಲೆ ನೀವು ಕೂಡ ಈ ಸಾಕಾರ ಜಗತ್ತಿಗೆ ಬನ್ನಿ. ನೀವು ಬಂದು ಪುನಃ ನಮಗೆ ರಾಜಯೋಗವನ್ನು ಕಲಿಸಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ. ರಾಜಯೋಗ ಅಂದರೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವಂತಹ ಯೋಗ ಆಗಿದೆ. ರಾಜಯೋಗದ ಮಾತು ಬಹಳ ಸಹಜ ಮಾತಾಗಿದೆ. ಅಂದ ಮೇಲೆ ರಾಜಯೋಗದ ಅಭ್ಯಾಸವನ್ನು ಮಾಡುವ ಮಾತಿನ ಬಗ್ಗೆ ಮಕ್ಕಳಿಗೆ ಬಹಳಷ್ಟು ಆಸಕ್ತಿ ಇರಬೇಕು. ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೆ ಜ್ಞಾನವನ್ನು ಧಾರಣೆ ಮಾಡಿಸಬೇಕು. ಅದಕ್ಕೋಸ್ಕರ ಜ್ಞಾನದ ಮಾತನ್ನು ಬರೆಯಬೇಕು, ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು. ಪರಮಾತ್ಮ ತಂದೆ ಪುನಃ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅವಶ್ಯವಾಗಿ ಯೇಸು ಕ್ರಿಸ್ತ ಹುಟ್ಟುವುದಕ್ಕಿಂತ 3000 ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು. ಆದ್ದರಿಂದ ತ್ರಿಮೂರ್ತಿ ಶಿವನ ಚಿತ್ರವನ್ನು ಎಲ್ಲರಿಗೂ ಕಳಿಸಬೇಕು. ತ್ರಿಮೂರ್ತಿ ಶಿವನ ಸ್ಟ್ಯಾಂಪ್ ಅನ್ನು ಕೂಡ ನಿರ್ಮಾಣ ಮಾಡಬೇಕು. ಸ್ಟ್ಯಾಂಪ್ ಅನ್ನು ನಿರ್ಮಾಣ ಮಾಡುವಂತಹ ವ್ಯಕ್ತಿಗಳ ಡಿಪಾರ್ಟ್ಮೆಂಟೇ ಬೇರೆ ಆಗಿರುತ್ತದೆ. ದೆಹಲಿಯಲ್ಲಿ ಬಹಳಷ್ಟು ಓದಿರುವಂತಹ ಕಲಿತಿರುವಂತಹ ವ್ಯಕ್ತಿಗಳಿದ್ದಾರೆ. ಅಂತವರು ಈ ಕಾರ್ಯವನ್ನು ಮಾಡಬಹುದು. ನಿಮ್ಮ ರಾಜಧಾನಿ ದೆಹಲಿ ಆಗಿರುತ್ತದೆ. ಸತ್ಯುಗದಲ್ಲೂ ದೆಹಲಿ ನಿಮ್ಮ ರಾಜಧಾನಿ ಆಗಿರುತ್ತದೆ. ಮೊದಲು ದೆಹಲಿಗೆ ಸ್ವರ್ಗ ಎಂದು ಕರೆಯುತ್ತಿದ್ದರು, ಈಗ ದೆಹಲಿ ಸ್ಮಶಾನ ಆಗಿದೆ. ಅಂದ ಮೇಲೆ ಈ ಎಲ್ಲಾ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಸದಾ ಸ್ಮೃತಿಯಲ್ಲಿ ಇರಬೇಕು. ಈಗ ನೀವು ಸದಾ ಖುಷಿಯಲ್ಲಿ ಇರಬೇಕು ಮತ್ತು ಬಹಳಷ್ಟು ಮಧುರರಾಗಬೇಕು. ಎಲ್ಲರ ಜೊತೆಗೂ ಪ್ರೀತಿಯಿಂದ ವ್ಯವಹಾರವನ್ನು ಮಾಡಬೇಕು. ಈಗ ನೀವು ಸರ್ವ ಗುಣಗಳಿಂದ ಸಂಪನ್ನ ಆಗಲು ಪುರುಷಾರ್ಥವನ್ನು ಮಾಡಬೇಕು. 16 ಕಲೆಯಿಂದ ಸಂಪೂರ್ಣರಾಗಲು ಪುರುಷಾರ್ಥವನ್ನು ಮಾಡಬೇಕು. ನಿಮ್ಮ ಪುರುಷಾರ್ಥದ ಗುರಿ ಉದ್ದೇಶವೇ ಸರ್ವ ಗುಣಗಳಿಂದ ಸಂಪನ್ನ ಆಗುವುದು, 16 ಕಲಾ ಸಂಪೂರ್ಣರಾಗುವುದಾಗಿದೆ. ಆದರೆ ಇಲ್ಲಿಯವರೆಗೂ ಯಾರು 16 ಕಲಾ ಸಂಪೂರ್ಣರಾಗಿಲ್ಲ ಮತ್ತು ಸರ್ವ ಗುಣಗಳಿಂದ ಸಂಪನ್ನರಾಗಿಲ್ಲ. ಈಗ ನೀವು ಏರುವ ಕಲೆಗೆ ಹೋಗುತ್ತೀರಾ. ನಿಧಾನವಾಗಿ ನೀವು ಉನ್ನತ ಸ್ಥಾನಕ್ಕೆ ಏರುತ್ತೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಶಿವ ಜಯಂತಿಯ ಸಮಯದಲ್ಲಿ ಎಲ್ಲಾ ಪ್ರಕಾರದಿಂದ ಹೇಗೆ ಸೇವೆಯನ್ನು ಮಾಡಬೇಕು ಅನ್ನುವ ಸೂಚನೆಯನ್ನು ನೀಡುತ್ತಾರೆ. ಅವಶ್ಯವಾಗಿ ಈ ಜ್ಞಾನ ಬಹಳ ದೊಡ್ಡ ಜ್ಞಾನ ಆಗಿದೆ ಎಂದು ನೀವು ತಿಳಿಸುವ ಜ್ಞಾನವನ್ನು ಕೇಳಿ ಮನುಷ್ಯರು ಅರ್ಥ ಮಾಡಿಕೊಳ್ಳುತ್ತಾರೆ. ಮನುಷ್ಯರಿಗೆ ಜ್ಞಾನವನ್ನು ತಿಳಿಸಲು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಪರಿಶ್ರಮವನ್ನು ಪಡದೆ ರಾಜ್ಯವನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ. ಮಕ್ಕಳು ಉನ್ನತ ಸ್ಥಾನಕ್ಕೆ ಏರುತ್ತಾರೆ, ಪುನಃ ಕೆಳಗಡೆ ಬೀಳುತ್ತಾರೆ, ಪುನಃ ಪುರುಷಾರ್ಥವನ್ನು ಮಾಡಿ ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ. ಮಕ್ಕಳ ಜೀವನದಲ್ಲಿ ಯಾವುದಾದರೂ ಒಂದು ಪ್ರಕಾರದ ಬಿರುಗಾಳಿ ಬರುತ್ತಿರುತ್ತದೆ. ಇಲ್ಲಿ ಮುಖ್ಯ ಮಾತೆ ಪರಮಾತ್ಮ ತಂದೆಯ ನೆನಪಾಗಿದೆ. ನೆನಪಿನ ಮೂಲಕ ಸತೋ ನಮ್ಮ ಗುರಿ ಉದ್ದೇಶವೇ ಲಕ್ಷ್ಮೀ ನಾರಾಯಣ ಆಗುವುದಾಗಿದೆ. ನಮಗೆ ಸ್ವಯಂ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಸ್ವಯಂ ಪರಮಾತ್ಮ ತಂದೆ ಆಗಿದ್ದಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾದಂತಹ ಜ್ಞಾನ ಮತ್ತು ಆಸ್ತಿಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸದಾ ಹರ್ಷಿತರಾಗಿ ಇರಬೇಕು. ಜ್ಞಾನ ಮತ್ತು ಯೋಗ ನಿಮ್ಮಲ್ಲಿ ಇದ್ದರೆ ಅವಶ್ಯವಾಗಿ ಸೇವೆಯಲ್ಲಿ ತತ್ಪರ ಆಗಿರಬೇಕು. ನೀವು ಜ್ಞಾನ ಮತ್ತು ಯೋಗದಲ್ಲಿ ಸ್ಥಿತ ಆಗಿದ್ದರೆ ಅವಶ್ಯವಾಗಿ ನೀವು ಸೇವೆಯಲ್ಲಿ ತತ್ಪರ ಆಗಿರಬೇಕು. ಸೆಕೆಂಡ್ ಪಾಯಿಂಟ್, ಸುಖಧಾಮ ಮತ್ತು ಶಾಂತಿಧಾಮವನ್ನು ನೆನಪು ಮಾಡಬೇಕು. ಈ ದೇವತೆಗಳ ಸಮಾನ ಮಧುರರಾಗಬೇಕು. ಅಪಾರ ಖುಷಿಯಲ್ಲಿ ಇರಬೇಕು. ಆತ್ಮಿಕ ಟೀಚರ್ ಆಗಿ ಎಲ್ಲರಿಗೂ ಜ್ಞಾನದ ದಾನವನ್ನು ನೀಡಬೇಕು. ಇಂದಿನ ವರದಾನ ಆಗಿದೆ. ದೇಹ, ಸಂಬಂಧ ಮತ್ತು ವೈಭವಗಳ ಬಂಧನದಿಂದ ಮುಕ್ತಾಗಿ ಸ್ವತಂತ್ರ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತಾಗಿ
ಯಾರು ನಿಮಿತ್ತ ಮಾತ್ರರಾಗಿ ಆದೇಶಕ್ಕನುಸಾರವಾಗಿ ಪ್ರವೃತ್ತಿಯನ್ನು ಸಂಪಾಲನೆ ಮಾಡುತ್ತಿದ್ದರೂ ಕೂಡ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆಗಿರುತ್ತಾರೋ, ಮೋಹಕ್ಕೆ ವಶ ಆಗಿ ಪ್ರವೃತ್ತಿಯನ್ನು ಸಂಪಾಲನೆ ಮಾಡುವುದಿಲ್ಲವೋ, ಮೋಹದ ಕಾರಣ ಪ್ರವೃತ್ತಿಯಲ್ಲಿ ಇರುವುದಿಲ್ಲವೋ, ಅಂತಹ ಆತ್ಮರಿಗೆ ಒಂದು ವೇಳೆ ಈಗಲೇ ಬನ್ನಿ ಎಂದು ಆರ್ಡರ್ ಸಿಕ್ಕರೆ ಅವರು ತಕ್ಷಣ ಎಲ್ಲವನ್ನೂ ತ್ಯಾಗ ಮಾಡಿ ಬಂದು ಬಿಡುತ್ತಾರೆ. ಎಲ್ಲವನ್ನೂ ಬಿಟ್ಟು ಬನ್ನಿ ಎಂದು ಪರಮಾತ್ಮ ತಂದೆ ನಗಾರೆಯನ್ನು ಬಾರಿಸಿದಾಗ ನೀವು ಹೇಗೆ ಹೋಗುವುದು ಎಂದು ವಿಚಾರ ಮಾಡುವುದರಲ್ಲೇ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಯಾರು ಸಂಪೂರ್ಣವಾಗಿ ಪ್ರವೃತ್ತಿಯಲ್ಲಿದ್ದರೂ ಮೋಹದಿಂದ ಮುಕ್ತ ಆಗಿದ್ದಾರೋ ಅವರು ಪರಮಾತ್ಮ ತಂದೆ ಬನ್ನಿ ಎಂದು ನಗಾರೆಯನ್ನು ಬಾರಿಸಿದಾಗ ವಿಚಾರ ಮಾಡುವುದರಲ್ಲಿ ಸಮಯವನ್ನು ಕಳೆಯುವುದಿಲ್ಲ. ಆಗ ನಿಮಗೆ ನಷ್ಟ ಮೋಹಿಗಳು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಕರೆದ ತಕ್ಷಣ ಎಲ್ಲವನ್ನೂ ಬಿಟ್ಟು ಬಂದರೆ ನಿಮಗೆ ನಷ್ಟ ಮೋಹಿ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಸ್ವಯಂವನ್ನು ಸದಾ ಚೆಕ್ ಮಾಡಿಕೊಳ್ಳಿ. ದೇಹ, ಸಂಬಂಧ ಮತ್ತು ವೈಭವದ ಬಂಧನ ನನ್ನನ್ನು ತನ್ನ ಕಡೆ ಸೆಳೆಯುತ್ತಿಲ್ಲ ತಾನೆ? ಎಲ್ಲಿ ಬಂಧನ ಇರುತ್ತದೆಯೋ ಅಲ್ಲಿ ಆಕರ್ಷಣೆ ಇರುತ್ತದೆ. ಆದರೆ ಯಾರು ಸ್ವತಂತ್ರರಾಗಿದ್ದಾರೋ ಅವರು ಪರಮಾತ್ಮ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯ ಸಮೀಪದಲ್ಲಿ ಇರುತ್ತಾರೆ. ಇಂದಿನ ಸ್ಲೋಗನ್ ಆಗಿದೆ, ಸ್ನೇಹ ಮತ್ತು ಸಹಯೋಗದ ಜೊತೆಗೆ ಶಕ್ತಿಯ ರೂಪ ಆಗಿ. ಆಗ ರಾಜ್ಯದಾನಿಯಲ್ಲಿ ಎಲ್ಲರಿಗಿಂತ ಮೊದಲನೇ ನಂಬರ್ನಲ್ಲಿ ಬರುತ್ತೀರಾ. ರಾಜ್ಯದಾನಿಯಲ್ಲಿ ಮೊದಲನೇ ನಂಬರ್ ಅನ್ನು ಪಡೆದುಕೊಳ್ಳಲು ಸ್ನೇಹ ಮತ್ತು ಸಹಯೋಗದ ಜೊತೆಗೆ ಶಕ್ತಿ ರೂಪದಲ್ಲಿ ಸ್ಥಿತ ಆಗಿ. ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣರಾಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಿ. ಈಗ ನೀವು ತನು, ಮನ, ಧನ ಮತ್ತು ಸಮಯವನ್ನು ಸೇವೆಗೋಸ್ಕರ ಎಷ್ಟು ಜಾಸ್ತಿ ತೊಡಗಿಸುತ್ತಿದ್ದೀರಾ, ಅದರ ಬದಲು ಮನಸ್ಸಿನ ಶಕ್ತಿಯ ಮೂಲಕ ಸೇವೆಯನ್ನು ಮಾಡಿದರೆ ಸ್ವಲ್ಪ ಸಮಯದಲ್ಲಿ ಹೆಚ್ಚು ಸಫಲತೆ ಪ್ರಾಪ್ತಿಯಾಗುತ್ತದೆ. ಈಗ ನೀವೇನು ಸ್ವಯಂಗೋಸ್ಕರ ಕೆಲವೊಮ್ಮೆ ಪರಿಶ್ರಮವನ್ನು ಪಡುತ್ತೀರಾ, ಸ್ವಯಂಗೋಸ್ಕರ ಕೆಲವೊಮ್ಮೆ ಪರಿಶ್ರಮವನ್ನು ಪಡಬೇಕಾಗುತ್ತದೆ. ನಿಮ್ಮ ಸ್ವಭಾವವನ್ನು ಪರಿವರ್ತನೆ ಮಾಡಿಕೊಳ್ಳಲು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಸಂಘಟನೆಯಲ್ಲಿ ಎಲ್ಲರ ಜೊತೆಗೂ ಹೊಂದಿಕೊಂಡು ಸೇವೆಯನ್ನು ಮಾಡುವಾಗ ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಅಥವಾ ಸೇವೆಯಲ್ಲಿ ಕೆಲವೊಮ್ಮೆ ಸಫಲತೆ ಕಡಿಮೆ ಪ್ರಾಪ್ತಿಯಾಗುವುದನ್ನು ನೋಡಿ ಬೇಸರಕ್ಕೊಳಗಾಗುತ್ತೀರಾ. ಆದರೆ ಮನಸ್ಸಿನ ಶಕ್ತಿಯ ಮೂಲಕ ಸೇವೆಯನ್ನು ಮಾಡಿದಾಗ ಈ ಎಲ್ಲಾ ಮಾತು ಸಹಜವಾಗಿ ಸಮಾಪ್ತಿಯಾಗುತ್ತದೆ. ಮನಸ್ಸ ಶಕ್ತಿಯ ಮೂಲಕ ಸೇವೆಯನ್ನು ಮಾಡಿದಾಗ ನಿಮ್ಮ ಸ್ವಭಾವ ತನ್ನಷ್ಟಕ್ಕೆ ತಾನೇ ಪರಿವರ್ತನೆ ಆಗುತ್ತದೆ. ನೀವು ಸ್ವಯಂಗೋಸ್ಕರ ಆಗ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಸಂಘಟನೆಯಲ್ಲಿ ಸೇವೆಯನ್ನು ಮಾಡುವಾಗ ಆಗ ಪರಿಶ್ರಮದ ಅನುಭವ ಆಗುವುದಿಲ್ಲ. ಆಗ ಸದಾ ಸಫಲತೆ ಪ್ರಾಪ್ತಿಯಾಗುತ್ತದೆ. ಬೇಸರ ಸಮಾಪ್ತಿಯಾಗಿ ಬಿಡುತ್ತದೆ.